ಪ್ರೀತಿಯ ಧನು ರಾಶಿಯ ಸ್ನೇಹಿತರೆ, ನಮಸ್ಕಾರಗಳು. ಧನು ರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ನಿಮ್ಮ ಜೀವನದ ಹಿಂದೆ ಕೆಲಸ ಮಾಡುತ್ತಿರುವ ಶಕ್ತಿಗಳು ಅತಿ ವಿಶಿಷ್ಟವಾಗಿವೆ. ಇಂದು ನಾವು ನಿಮಗೆ ತಿಳಿಸಲು ಬಂದಿರುವ ಸತ್ಯವನ್ನು ಕೇಳಿದರೆ ನಿಜಕ್ಕೂ ನೀವು ಅಚ್ಚರಿಪಡುತ್ತೀರಿ. ನಿಮಗೆ ಗೊತ್ತೇ, ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತವೆ. ಅವರ ಸಾನ್ನಿಧ್ಯ ಮಾತ್ರದಿಂದಲೇ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವುಗಳು ಸಂಭವಿಸುತ್ತಿವೆ. ಅವರು ನಿಮ್ಮ ಮೇಲೆ ಕೃಪೆ ತೋರಿದರೆ ನಿಮಗೆ ಗೌರವ, ಯಶಸ್ಸು ಮತ್ತು ಅದೃಷ್ಟ ಲಭಿಸುತ್ತದೆ. ಆದರೆ ನೀವು ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ನಿಮಗೆ ಬರುವ ಅವಕಾಶಗಳು ಕೈ ತಪ್ಪುವ ಸಾಧ್ಯತೆ ಇರುತ್ತದೆ. ಪ್ರೀತಿಯ ಧನು ರಾಶಿಯ ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆ ಶನಿ ದೇವರ ಕೆಟ್ಟ ದೃಷ್ಟಿ ಬೀಳಬಾರದು ಎಂದು ನೀವು ಬಯಸಿದರೆ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಶನಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ನಿಮ್ಮಲ್ಲಿ ಈಗ ಒಂದು ಪ್ರಶ್ನೆ ಹುಟ್ಟಬಹುದು. ಆ ಕಾಣದ ದಿವ್ಯ ಶಕ್ತಿಗಳು ಯಾರು? ಯಾವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಕ್ರಿಯವಾಗುತ್ತವೆ? ಮತ್ತು ಏಕೆ ಧನು ರಾಶಿಯವರನ್ನೇ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಸದಾ ಮುಂದೆ ಸಾಗಲು ಬಯಸುವವರು, ಸಾಹಸ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವವರು. ಇದೇ ಕಾರಣಕ್ಕೆ ಈ ದಿವ್ಯ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಮಾರ್ಗದರ್ಶಕರಂತೆ ಕೆಲಸ ಮಾಡುತ್ತಿವೆ. ತಪ್ಪು ದಾರಿಗೆ ಹೋಗದಂತೆ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಅವುಗಳು ನಿಮ್ಮ ಒಳ ಮನಸ್ಸನ್ನು ಎಚ್ಚರಿಸುತ್ತಿವೆ. ಧನು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಎಲ್ಲವೂ ಸರಿ ಹೋಗುತ್ತಿತ್ತು ಎಂಬ ಕ್ಷಣದಲ್ಲಿ ಏಕಾಏಕಿ ದೊಡ್ಡ ಸಮಸ್ಯೆಗಳು ಎದುರಾಗಿವೆ. ಆದರೆ ನೀವು ಗಮನಿಸಿ, ಪ್ರತಿಯೊಂದು ದೊಡ್ಡ ಸಂಕಷ್ಟದ ಸಮಯದಲ್ಲಿ ನಿಮ್ಮನ್ನು ಮೇಲೆತ್ತಿದ ಒಂದು ಅದೃಶ್ಯ ಶಕ್ತಿ ಇದ್ದೇ ಇರುತ್ತದೆ. ನೀವು ಇದನ್ನು ನಿಮ್ಮ ಧೈರ್ಯ ಅಥವಾ ಅದೃಷ್ಟ ಎಂದು ಅಂದುಕೊಂಡಿರಬಹುದು, ಆದರೆ ವಾಸ್ತವದಲ್ಲಿ ಅದು ದಿವ್ಯ ರಕ್ಷಣೆ. ಅಪಾಯದ ಅಂಚಿನಲ್ಲಿ ನಿಂತಾಗ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆ ಶಕ್ತಿಗಳು ಕಾಣದ ರೂಪದಲ್ಲಿ ನಿಮ್ಮನ್ನು ಕಾಪಾಡಿವೆ. ಧನು ರಾಶಿಯವರೇ, ನಿಮ್ಮ ನೇರವಾದ ಮಾತು, ಸತ್ಯವಂತಿಕೆ ಮತ್ತು ಸ್ವತಂತ್ರ ಸ್ವಭಾವವನ್ನು ಎಲ್ಲರೂ ಇಷ್ಟಪಡುವುದಿಲ್ಲ. ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೆ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಇದ್ದಾರೆ. ಕೆಲವರು ನಿಮ್ಮ ವಿರುದ್ಧ ನಕಾರಾತ್ಮಕ ಚಿಂತನೆ, ಕೆಟ್ಟ ದೃಷ್ಟಿ ಅಥವಾ ಗುಪ್ತ ತಂತ್ರಗಳನ್ನು ಬಳಸಿರುವ ಸಾಧ್ಯತೆಯೂ ಇದೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದ ಇದೆಯೋ ಅವರಿಗೆ ಯಾವುದೇ ನಕಾರಾತ್ಮಕ ಶಕ್ತಿ ದೀರ್ಘಕಾಲ ತೊಂದರೆ ಕೊಡಲಾರದು. ಧನು ರಾಶಿಯವರೇ, ನಿಮ್ಮ ಸುತ್ತ ದೈವಿಕ ರಕ್ಷಣೆಯ ವಲಯ ಇದೆ. ಪ್ರೀತಿಯ ಧನು ರಾಶಿಯವರೇ, ಮುಂದೆ ಬರುತ್ತಿರುವ ಈ ಸುಂದರ ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಸೂಚನೆಗಳನ್ನು ನೀಡಲಿವೆ. ಈ ದಿನಗಳಲ್ಲಿ ನಿಮಗೆ ಹೊಸ ಅವಕಾಶ, ಪ್ರಯಾಣ, ಕೆಲಸದ ಬದಲಾವಣೆ ಅಥವಾ ಹಣಕಾಸಿನ ಲಾಭದ ಸೂಚನೆ ಸಿಗಬಹುದು. ನಿಮ್ಮ ಜೀವನದ ವೇಗ ಮತ್ತೊಮ್ಮೆ ಹೆಚ್ಚಾಗಲಿದೆ, ಆದರೆ ಇಲ್ಲಿ ಎಚ್ಚರ ಅತ್ಯಗತ್ಯ. ಇದೇ ಸಮಯದಲ್ಲಿ ನಿಮ್ಮ ವಿಶ್ವಾಸವನ್ನು ದುರುಪಯೋಗ ಪಡಿಸಿಕೊಳ್ಳುವವರು ಮತ್ತೆ ಹತ್ತಿರ ಬರಬಹುದು. ಆದ್ದರಿಂದ ನೀವು ಎಲ್ಲರಿಗೂ ನಿಮ್ಮ ಯೋಜನೆಗಳನ್ನು ಬಹಿರಂಗಪಡಿಸಬೇಡಿ. ಮೌನವೇ ನಿಮ್ಮ ದೊಡ್ಡ ಶಕ್ತಿ ಆಗುತ್ತದೆ. ಧನು ರಾಶಿಯವರೇ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಅಡ್ಡಿ ಶತ್ರು ಹೊರಗಿನ ವ್ಯಕ್ತಿ ಅಲ್ಲ, ಅದು ನಿಮ್ಮ ಹತ್ತಿರವೇ ಇರುವ ಒಬ್ಬ ವ್ಯಕ್ತಿಯಾಗಿರಬಹುದು. ಸದಾ ನಿಮ್ಮ ಬೆಂಬಲದಂತೆ ಮಾತನಾಡುತ್ತಾ ನಿಮ್ಮ ವಿಶ್ವಾಸವನ್ನು ಗಳಿಸಿಕೊಂಡವನೇ. ನೀವು ಯಾರನ್ನು ನನ್ನವರು ಎಂದು ಕಣ್ಣು ಮುಚ್ಚಿ ನಂಬಿಬಿಡುತ್ತೀರೋ ಅವರೇ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸಿದವರೇ ಆ ವ್ಯಕ್ತಿ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಅವರು ಒಳಗೆ ಭಯ ಪಡುವವರು.
ಈಗ ಅವರ ಕಾಲ ಬದಲಾಗಿದೆ. ಆ ದಿವ್ಯ ಶಕ್ತಿಗಳ ದೃಷ್ಟಿ ಈಗ ಅವರ ಮೇಲೆ ಬಿದ್ದಿದೆ. ಅವರ ನಿಜ ಸ್ವರೂಪ ಹೊರಬರುವ ಸಮಯ ಹತ್ತಿರದಲ್ಲಿದೆ ಮತ್ತು ನೀವು ಸತ್ಯವನ್ನು ಸ್ಪಷ್ಟವಾಗಿ ಕಾಣಲಿದ್ದೀರಿ. ಧನು ರಾಶಿಯವರೇ, ಈಗ ಈ ಮಹಾರಹಸ್ಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಸಾಮಾನ್ಯವಲ್ಲ. ಅವು ಸ್ವತಃ ನಾಗದೇವತೆಗಳೇ ಆಗಿದ್ದಾರೆ. ಧೈರ್ಯ, ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿ ನೀವು ನಡೆಯುವ ಪ್ರತಿಯೊಂದು ಹೆಜ್ಜೆಯನ್ನು ಅವರು ಅದೆಷ್ಟೋ ಕಾಲದಿಂದ ಮೌನವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ನಿಮಗೆ ತಿಳಿಯದೆ ನಿಮ್ಮತ್ತ ಹರಿದು ಬಂದ ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಅಡ್ಡಿಗಳು, ಮಾಟ ಮಂತ್ರ, ಅಸೂಯೆ ಹಾಗೂ ಕೆಟ್ಟ ದೃಷ್ಟಿಯಂತಹ ಭಾರೀ ಪ್ರಭಾವಗಳನ್ನು ಅವರು ನಿಮ್ಮ ಬಳಿಗೆ ತಲುಪುವ ಮೊದಲೇ ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ. ನಿಮಗೆ ಕಾಣದ ಒಂದು ದಿವ್ಯ ಕವಚದಂತೆ ಅವರು ಸದಾ ನಿಮ್ಮ ಸುತ್ತಲೂ ನಿಂತು ನಿಮ್ಮ ಆತ್ಮಶಕ್ತಿಯನ್ನು ದುರ್ಬಲಗೊಳಿಸುವ ಎಲ್ಲಾ ಪ್ರಯತ್ನಗಳನ್ನು ತಡೆಯುತ್ತಿದ್ದಾರೆ. ಇದೀಗ ಆ ದಿವ್ಯ ರಕ್ಷಣೆಯ ಫಲ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವ ಸಮಯ ಶುರುವಾಗಿದೆ. ಮುಂದಿನ ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆಗಳು, ಅಪ್ರತೀಕ್ಷಿತ ಅವಕಾಶಗಳು ಮತ್ತು ಸಮಾಜದಲ್ಲಿ ಗೌರವದ ಕ್ಷಣಗಳು ನಿಮ್ಮನ್ನು ಹುಡುಕಿ ಬರುತ್ತವೆ. ನೀವು ಕೈ ಹಾಕುವ ಕಾರ್ಯಗಳಲ್ಲಿ ಸ್ಥಿರತೆ, ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ಮನಸ್ಸಿನಲ್ಲಿ ಅಚಲವಾದ ಧೈರ್ಯ ಉಂಟಾಗುತ್ತದೆ. ಹಿಂದೆ ತಡೆದಿದ್ದ ಮಾರ್ಗಗಳು ಈಗ ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ. ವಿಳಂಬವಾದ ಯಶಸ್ಸು ಈಗ ವೇಗವಾಗಿ ನಿಮ್ಮ ಕಡೆಗೆ ಸಾಗುತ್ತದೆ. ನಾಗದೇವತೆಗಳ ಆಶೀರ್ವಾದದಿಂದ ನಿಮ್ಮ ಬದುಕು ಹೊಸ ದಿಕ್ಕನ್ನು ಪಡೆದು ಭಾಗ್ಯ, ಗೌರವ ಮತ್ತು ಆತ್ಮತೃಪ್ತಿಯೊಂದಿಗೆ ಮುಂದಿನ ಹಂತಕ್ಕೆ ಪ್ರವೇಶ ಮಾಡಲಿದೆ. ಧನು ರಾಶಿಯವರೇ, ನಾಗದೇವತೆಗಳ ಕೃಪೆ ಈಗ ನಿಮ್ಮ ಮೇಲೆ ನಿರಂತರವಾಗಿ ಇರಬೇಕು ಎಂದು ನೀವು ಬಯಸಿದರೆ ನೀವು ಈ 2 ಮಹತ್ವದ ವಿಷಯಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಮೊದಲನೆಯದು, ನೀವು ಯಾವುದೇ ಸಂದರ್ಭದಲ್ಲೂ ಹಾವಿಗೆ ಅಥವಾ ಯಾವುದೇ ಸರ್ಪಕ್ಕೆ ಹಾನಿ ಮಾಡಬಾರದು. ಹಾವುಗಳು ನಿಮ್ಮ ದಾರಿಯಲ್ಲಿ ಎದುರಾದರೂ ಭಯ ಅಥವಾ ಕೋಪದಿಂದ ವರ್ತಿಸದೆ ಸಾಧ್ಯವಾದಷ್ಟು ಶಾಂತವಾಗಿ ಮತ್ತು ಸುರಕ್ಷಿತವಾಗಿ ಅದನ್ನು ದೂರ ಮಾಡಲು ಪ್ರಯತ್ನಿಸಬೇಕು. ಸರ್ಪಗಳಿಗೆ ಹಾನಿ ಮಾಡದಿರುವುದು ಕೇವಲ ಧಾರ್ಮಿಕ ಕಾರಣವಷ್ಟೇ ಅಲ್ಲ, ಅದು ನಿಮ್ಮ ಜೀವನದಲ್ಲಿರುವ ದಿವ್ಯ ರಕ್ಷಣಾ ಶಕ್ತಿಯನ್ನು ಉಳಿಸಿಕೊಳ್ಳುವ ಅತ್ಯಂತ ಪ್ರಮುಖವಾದ ನಿಯಮವಾಗಿದೆ. ಈ ಸಣ್ಣ ಜಾಗ್ರತೆಯೇ ನಿಮ್ಮ ಮೇಲೆ ಇರುವ ನಾಗದೇವತೆಗಳ ಆಶೀರ್ವಾದವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. 2. ಪ್ರತಿ ತಿಂಗಳು ಬರುವ ಹುಣ್ಣಿಮೆಯ ದಿನ ನಾಗ ದೇವಸ್ಥಾನಕ್ಕೆ ತೆರಳಿ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಹಾಲು ಅರ್ಪಿಸಬೇಕು. ಹಾಲು ಅರ್ಪಿಸುವ ಸಮಯದಲ್ಲಿ ಯಾವುದೇ ಬೇಡಿಕೆಗಳಿಗಿಂತಲೂ ಮೊದಲು ಕೃತಜ್ಞತೆಯ ಭಾವನೆ ಇರಲಿ. ನನ್ನ ಜೀವನವನ್ನು ರಕ್ಷಣೆ ಮಾಡುತ್ತಿರುವ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಎಂಬ ಮನಸ್ಸಿನ ಪ್ರಾರ್ಥನೆಯೇ ಸಾಕು. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಗುರುಗ್ರಹ ಮತ್ತು ಶನಿ ಗ್ರಹದ ವಿಶೇಷ ಪ್ರಭಾವ ಆರಂಭವಾಗಿದ್ದು ದೊಡ್ಡ ಬದಲಾವಣೆಯ ಹಂತಕ್ಕೆ ನೀವು ಪ್ರವೇಶ ಮಾಡಲಿದ್ದೀರಿ. ಗುರುಗ್ರಹದ ಬಲ ಹೆಚ್ಚಿಸಲು ಪ್ರತಿ ಗುರುವಾರ ಹಳದಿ ವಸ್ತುಗಳು, ಹಳದಿ ಬಟ್ಟೆ, ಕಡಲೆಕಾಳು, ಅರಿಶಿಣ ಅಥವಾ ಬಾಳೆಹಣ್ಣುಗಳನ್ನು ದಾನ ಮಾಡುವುದು ಅತ್ಯಂತ ಶುಭಕರ. ಶನಿ ಗ್ರಹದ ಪ್ರಭಾವ ಸಮತೋಲನಕ್ಕೆ ಬಂದಾಗ ನೀವು ಕಷ್ಟಪಟ್ಟ ಶ್ರಮಕ್ಕೆ ತಕ್ಕ ಫಲ ದೊರೆಯಲು ಶುರುವಾಗುತ್ತದೆ. ಈ ಸರಳವಾದರೂ ಅತ್ಯಂತ ಶಕ್ತಿಶಾಲಿ ಉಪಾಯಗಳನ್ನು ನಿಷ್ಠೆಯಿಂದ ಪಾಲಿಸಿದರೆ ನಿಮ್ಮ ಭಾಗ್ಯ ಇನ್ನಷ್ಟು ಪ್ರಬಲವಾಗಿ ಸ್ಥಿರತೆ, ಗೌರವ ಮತ್ತು ದೈವಿಕ ರಕ್ಷಣೆಯೊಂದಿಗೆ ನಿಮ್ಮ ಜೀವನ ಹೊಸ ಎತ್ತರಕ್ಕೆ ಏರಲಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.